ಬಿಹಾರ ವಿಧಾನಸಭಾ ಚುನಾವಣೆಯ 2ನೇ ಹಂತದ ಮತದಾನ ಶುರುವಾಗಿದೆ. 122 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಗೆಲ್ತಾರೆ? ಒಂದು ವೇಳೆ ಮೊದಲ ಹಂತದ ಮತದಾನದ ಲೆಕ್ಕದಲ್ಲೇ ಈಗಲೂ ಕೂಡ ದಾಖಲೆಯ ಮತದಾನ ಆಗಿಬಿಟ್ರೆ ಆಡಳಿತಾರೂಢ NDA ಪಕ್ಷಕ್ಕೆ, NDA ಕೂಟಕ್ಕೆ ಬಹುದೊಡ್ಡ ಆತಂಕ ಶುರುವಾಗುತ್ತೆ. ಆದಾಗ್ಯೂ ಕೂಡ ಪವನ್ ಖೇರ್ ಕಾಂಗ್ರೆಸ್ ನಾಯಕ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದು, ನಾವು ಈಗಾಗಲೇ 72 ಸ್ಥಾನಗಳನ್ನು ಗೆದ್ದಿದ್ದೀವಿ, ನಮ್ಮ ಗೆದ್ದಂಗೆ ಲೆಕ್ಕ, ನಮಗೆ ಆ ಥರದ್ದೊಂದು ಗ್ರೌಂಡ್ ರಿಪೋರ್ಟ್ ಸಿಕ್ಕಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 2ನೇ ಹಂತದಲ್ಲಿ ಅವರಿಗೆ ಕೇವಲ 50-55 ಕ್ಷೇತ್ರಗಳನ್ನು ಗೆದ್ದು ಬಿಟ್ರೆ, ಆ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ನೋ ಡೌಟ್ ಬಿಹಾರದಲ್ಲಿ NDA ಬಹುದೊಡ್ಡ ಮುಖಭಂಗ ಅನುಭವಿಸಿದಂತೆ ಲೆಕ್ಕ. ಮಹಾಗಠಬಂಧನ್ ಅಧಿಕಾರ ರಚಿಸುತ್ತೆ, ಸರ್ಕಾರ ರಚಿಸುತ್ತೆ, ಅಧಿಕಾರ ಹಿಡಿಯುತ್ತೆ. ಅವರ ಲೆಕ್ಕ ಇಷ್ಟೇ ಇರೋದು, ನಮಗೆ 52 ಕ್ಷೇತ್ರಗಳನ್ನು ಗೆದ್ದು ಬಿಟ್ಟರೆ ಸಾಕು. ಸಾಧ್ಯ ಇದೆಯಾ? ಸಿಂಪಲ್, 3 ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಸೀಮಾಂಚಲ ಇದೆ, ಅಲ್ಲಿ ಸೀಮಾಂಚಲದಲ್ಲಿ 24 ವಿಧಾನಸಭಾ ಕ್ಷೇತ್ರ ಬರುತ್ತೆ. 24 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅಲ್ಪಸಂಖ್ಯಾತರೇ ನಿರ್ಣಾಯಕರು. ಲಲನ್ ಸಿಂಗ್ ಅನ್ನುವಂತಹ ಅಮಿತ್ ಶಾ ಅವರ ಅತ್ಯಾಪ್ತ JDU ನಾಯಕ ಮುಸಲ್ಮಾನರನ್ನು ಎಷ್ಟರ ಮಟ್ಟಿಗೆ ಹುರಿದು ಮುಕ್ಕಿದ್ರು ಈ ಕಳೆದ 5 ವರ್ಷಗಳಲ್ಲಿ ಅಂದರೆ, ಸೀಮಾಂಚಲದ ಜನ MIM ಓಟ್ಗೆ ಹಾಕ್ತಿದ್ರೂ ಪರವಾಗಿಲ್ಲ, RJDಗೆ ನಾವು ಓಟ್ ಹಾಕಿ ನಮ್ಮ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಇದು ಒಂದಾದರೆ, ಮತ್ತೊಂದು ಕಡೆ 10,000 ರೂಪಾಯಿ ತಿಂಗಳಿಗೆ ನಮಗೆ ನಿತೀಶ್ ಕುಮಾರ್ ಕೊಡ್ತಿದ್ದಾರೆ. ಒಂದು ವೇಳೆ ತೇಜಸ್ವಿ ಯಾದವ್ ಬಂದರೆ 30,000 ಸಿಗುತ್ತೆ ಅನ್ನೋ ಬಹುದೊಡ್ಡ ಆಸೆಗಂಗಳಿಂದ ಮಹಿಳೆಯರು ಕೂಡ ಲ್ಯಾಂಪ್ ಗುರುತಿಗೆ ಮತ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನೂ ಮುಖ್ಯವಾಗಿ ಮಗಧ ಪ್ರಾಂತ್ಯ, ಅಲ್ಲಿ 26 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಅಲ್ಲಿ ಬಹುಪಾಲು ಇರುವಂಥದ್ದು ಯಾದವ ಸಮಾಜ. ಆ ಯಾದವ ಸಮಾಜ ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ವಿಶೇಷ ಅಂದರೆ, ಇದೇ ಮಗಧದಲ್ಲಿ 26 ವಿಧಾನಸಭಾ ಕ್ಷೇತ್ರಗಳ ಪೈಕಿ 2020ರಲ್ಲಿ NDA ಗೆದ್ದಿದ್ದು ಕೇವಲ 6. ಇನ್ನು 20 ಕ್ಷೇತ್ರಗಳನ್ನು ಗೆದ್ದು ದಿಗ್ವಿಜಯ ಸಾಧಿಸಿದ್ದು ಅದು RJD ಮಹಾಗಠಬಂಧನ್. ಇನ್ನು ಇದಕ್ಕಿಂತಲೂ ಮುಖ್ಯವಾಗಿ ಬಜಿಕಾ, 44 ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಬಜಿಕಾ ಪ್ರಾಂತ್ಯದಲ್ಲಿ. ಇಲ್ಲಿ ಮಲಾಹ್ ಸಮಾಜ, ಮೀನುಗಾರರ ಸಮಾಜ, ಮಹಾಗಠಬಂಧನದ DCM ಅಭ್ಯರ್ಥಿ ಮುಖೇಶ್ ಸಾಹನಿ ಅವರ ಸಮಾಜ ಇಲ್ಲಿ ನಿರ್ಣಾಯಕವಾಗಿದೆ. ಇಲ್ಲಿ 44ರಲ್ಲಿ 20, ಮಗಧದಲ್ಲಿ 20 ಮತ್ತು ಸೀಮಾಂಚಲದಲ್ಲಿ 20 ಅಂತ ಗೆದ್ದರೂ ಕೂಡ 60 ಗೆದ್ದಾಗುತ್ತೆ. ಅಲ್ಲಿಗೆ ಮಹಾಗಠಬಂಧನ್ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ಇದು ಲೆಕ್ಕ. ಈ ಲೆಕ್ಕ ಬಿಟ್ಟರೆ 3 ಆಪ್ಷನ್ ಇಟ್ಕೊಂಡಿರುವಂಥದ್ದು ಈಗಾಗಲೇ ಮಹಾಗಠಬಂಧನ್. ಯಾಕಂದರೆ ಕೊನೆಗಳಿಗೆಯಲ್ಲಿ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಏಕಾಏಕಿ ಆಪರೇಷನ್ ಕಮಲಗಳನ್ನು ಮಾಡಿ ರಾತ್ರೋರಾತ್ರಿ ರಿಸಲ್ಟ್ನೇ ಬದಲಿಸ್ಬಿಟ್ರು, ಅಧಿಕಾರ ಹಿಡಿದಿದ್ದು ಬೇರೆ. ಆ ಕಾರಣಕ್ಕೋಸ್ಕರನೇ ಮಹಾಗಠಬಂಧನ್ ಕಾಂಗ್ರೆಸ್ ಕೂಡ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕೂತ್ಕೊಂಡಿದೆ. ಒಂದು ವೇಳೆ ವೋಟಿಂಗ್ ಆದ ಕೂಡಲೇ ಅಭ್ಯರ್ಥಿಗಳನ್ನು ಒಂದು ಕಡೆ ಸೇರಿಸುವಂತಹ ಪ್ರಯತ್ನಗಳು ನಡೀತಿರೋ ಸಂದರ್ಭದಲ್ಲಿ RJD ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ 75 ಪಡೆದಿತ್ತು. ಈ ಸಲ ಆ ನಂಬರ್ 10 ಪ್ಲಸ್ ಆಗುವ ಸಾಧ್ಯತೆಗಳೇ ಹೆಚ್ಚು. 85 ಅಥವಾ 90ರ ಗಡಿಗೆ ಹೋಗುತ್ತೆ. JDU ಲೆಕ್ಕ ಈ ಸಲ 2ನೇ ಪ್ಲೇಸ್ಗೆ ಬರೋ ಸಾಧ್ಯತೆ ಇದೆ. 3ನೇ ಪ್ಲೇಸ್ಗೆ BJP ಬರುತ್ತೆ. ಕಳೆದ ಚುನಾವಣೆಯಲ್ಲಿ BJP 74 ಗೆದ್ದಿತ್ತು. ಈ ಸಲ ಆ ನಂಬರ್ 54ರ ಗಡಿ ಮುಟ್ಟುವ ಸಾಧ್ಯತೆ ಹೆಚ್ಚು. JDU 43 ಗೆದ್ದಿತ್ತು ಕಳೆದ ಚುನಾವಣೆಯಲ್ಲಿ 2020ರಲ್ಲಿ. ಈ ಸಲ ಆ ನಂಬರ್ 50ರ ಗಡಿ ದಾಟುವ ಸಾಧ್ಯತೆ ಇದೆ. ಅಲ್ಲಿಗೆ 90 RJD, 50 JDU ಅಂದರೆ ಆಪರೇಷನ್ ಹೇಗೆ ಬೇಕಾದರೂ ಆಗಬಹುದು. ಒಬ್ಬ ಚಾಚಾ ಮತ್ತು ಒಬ್ಬ ಲಾಲು ಮಗ ಇಬ್ಬರೂ ಕೂಡ ಸರ್ಕಾರ ರಚಿಸಬಹುದು ಸೇರಿ. ಮಹಾಗಠಬಂಧನದ ಮತ್ತೊಂದು ಬಲ ಕೂಡ ಇರುತ್ತೆ. ಮತ್ತು ಒಂದು RJDಯ ನಂಬರ್ ತುಂಬ ದೊಡ್ಡದಾಗಿದ್ದು, ಜನಸುರಾಜ್ ಪಕ್ಷದ ಲೆಕ್ಕ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಥರಾನೇ ಇದ್ದರೆ, ಪ್ರಶಾಂತ್ ಕಿಶೋರ್ ಹಾಗೂ ತೇಜಸ್ವಿ ಯಾದವ್ ಅನ್ನುವಂತಹ ಯುವ ರಕ್ತ
ರಾಹುಲ್ ಗಾಂಧಿ ಅವರ ಬೆಂಬಲ ಕೂಡ ಸಿಗಬಹುದು. ಇಲ್ಲೂ ಕೂಡ ಈ ಮೂರನೇ ಆಪ್ಷನ್ ಕೂಡ ವರ್ಕೌಟ್ ಆಗುವ ಸಾಧ್ಯತೆ ಇರುತ್ತೆ. ಆದರೆ ತೇಜಸ್ವಿ ಯಾದವ್ ಅವರು ಪ್ರಶಾಂತ್ ಕಿಶೋರ್ ಅವರನ್ನು ನೇರವಾಗಿ ಏನೂ ಹೇಳಿಲ್ಲ. ಆದರೆ ಅಲ್ಲಿನ ಕೆಲ ವಿಶ್ಲೇಷಕರು, ಸೈಕಾಲಜಿಸ್ಟ್ಗಳು ಹೇಳೋ ಪ್ರಕಾರ ಬಿ ಟೀಮ್ ಇದ್ದಿರಬಹುದಾ, ಸಿ ಟೀಮ್ ಇದ್ದಿರಬಹುದಾ ಬಿ ಜೆ ಪಿಗೆ ಅನ್ನೋ ಡೌಟಲ್ಲೇ ಇರುವಂಥದ್ದು. ಆದರೆ ರಿಸಲ್ಟ್ ಬಂದ ಮೇಲೆ ಅಸಲಿ ಮುಖಗಳ ಅನಾವರಣ ಆಗೋ ಸಾಧ್ಯತೆ ಇದೆ. ಇದೆಲ್ಲದರ ಮಧ್ಯೆ ಬಿ ಜೆ ಪಿ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ವಾ? ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದರೆ, ಒಬ್ಬ ಬಿ ಜೆ ಪಿಯ DCM ವಿಜಯ್ ಕುಮಾರ್ ಸಿನ್ಹಾ ಅವರದ್ದೇ ಕ್ಷೇತ್ರಕ್ಕೆ ಮತ ಕೇಳೋಕೆ ಹೋದರೆ ಜನ ಸೆಗಣಿ ಕಲ್ಲು ಮೊಟ್ಟೆ ಹೊಡೆದು ಅವರ ಆಕ್ರೋಶ ವ್ಯಕ್ತಪಡಿಸಿದ್ರು DCMಗೆ, ಹಾಲಿ DCMಗೆ. ಅದರ ಅರ್ಥ ಬಿ ಜೆ ಪಿಗೆ ಅಲ್ಲಿ ಎಷ್ಟರ ಮಟ್ಟಿಗಿನ ವಿರೋಧ ಇದೆ. ನಿತೀಶ್ ಕುಮಾರ್ ಅವರನ್ನು ಈ ಗುಜರಾತಿ ಲಾಬಿಗರು ಸೇರಿಕೊಂಡು ಕೆಟ್ಟ ರೀತಿಯಲ್ಲಿ ಅವರ ರಾಜಕೀಯ ಅಂತ್ಯಕ್ಕೆ ತಳ್ಳುತ್ತಿದ್ದಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ವಿದಾಯ ಕೊಡಬಹುದಿತ್ತು ಅನ್ನೋ ಅನುಕಂಪ ಶುರುವಾಗಿರೋ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ 20 ವರ್ಷಗಳ ಆಡಳಿತ ವಿರೋಧಿ ಅಲೆ ಅನುಕಂಪವಾಗಿ ಬದಲಾಗಿರೋ ಸಂದರ್ಭದಲ್ಲಿ ಎಲ್ಲರೂ ಸೇರಿಕೊಂಡು ಕುಶ್ವಾ, ಕುರ್ಮಿ, ಯಾದವ, ಅಲ್ಪಸಂಖ್ಯಾತ, ಮಹಾದಲಿತ್, ಮಲ್ಲಾ ಎಲ್ಲ ಸಮಾಜಗಳು ಸೇರಿಕೊಂಡು ಇನ್ಕ್ಲೂಡಿಂಗ್ ಭೂಮಿಹಾರ್ ಗುಜರಾತಿ ಲಾಬಿ ಮಾಡುವಂಥವರನ್ನು ಗುಜರಾತ್ಗೆ ಓಡಿಸುವ ಪ್ರಯತ್ನಗಳು ಮಾಡ್ತಿರುವ ಸಂದರ್ಭದಲ್ಲಿ ಸಿಂಹಬಲ, ಸೀಮಾಂಚಲ ಎನ್ನುವ ಸಿಂಹಬಲ RJD ಪರವಾಗಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೋ ಡೌಟ್ ಮಹಾಗಠಬಂಧನ್ಗೆ ಬಹುದೊಡ್ಡ ಅವಕಾಶಗಳಿದೆ. ಆದರೆ ರಿಸಲ್ಟ್ ಯಾವ ರೀತಿ ಬರಬಹುದು? ಯಾಕೆ ರಿಸಲ್ಟ್ ಬಗ್ಗೆ ಈಗ ಅನುಮಾನ ಅಂದರೆ, ಮೊದಲ ಹಂತದ ಮತದಾನಕ್ಕೂ ಮುಂಚೆ ಬಿಹಾರದ ಒಂದು ಪಾಟ್ನಾ ರಾಜಧಾನಿಯಲ್ಲಿ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ನಲ್ಲಿ ಪವರ್ಫುಲ್ ಅನ್ನುವಂತಹ 100 ಅಧಿಕಾರಿಗಳ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕ್ಲೋಸ್ಡ್ ಡೋರ್ ಮೀಟಿಂಗ್ ಮಾಡಿರುವಂಥದ್ದು. ಪವನ್ ಖೇಡಾ ಸೇರಿದಂತೆ ಮಹಾಗಠಬಂಧನದ CM ಅಭ್ಯರ್ಥಿ ತೇಜಸ್ವಿ ಯಾದವ್ ಸೇರಿದಂತೆ ಗಂಭೀರ ಆರೋಪ ಮಾಡಿರೋದು, ಏನು ಬೇಕಾದರೂ ಮಾಡಿರೋ ಸಾಧ್ಯತೆಗಳಿರುತ್ತೆ ಅಂತ. ಏನೇ ಇರಬಹುದು, ಓಟ್ ಚೋರಿ ಮತ್ತೊಂದು ಮಗದೊಂದು ಸ್ವಲ್ಪ ಮಟ್ಟಿಗೆ ಮಾಡಬಹುದು. ತೀರಾ 1.5 ಲಕ್ಷ ಮತದಾರರನ್ನೂ ಕೂಡ ಓಟ್ ಚೋರಿ ಮಾಡೋದಕ್ಕಾಗೋದಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿ ಕಾಣಿಸುವ, ಮೇಲ್ನೋಟಕ್ಕೆ ಕಾಣಿಸುವಂತಹ ಆಡಳಿತ ವಿರೋಧಿ ಅಲೆ, ಆ ಗುಜರಾತಿ ಲಾಬಿಗರ ವಿರುದ್ಧದ ಆಕ್ರೋಶ ಎಲ್ಲವೂ ಕೂಡ ಸಾಲಿಡ್ ಆಗಿ ಮತವಾಗಿ ಪರಿವರ್ತನೆ ಆಗಿದ್ರೆ ಓಟ್ ಚೋರಿ 4 ಆಣೆ ಕೆಲಸನೂ ಮಾಡೋದಿಲ್ಲ. ಆದರೂ ನವೆಂಬರ್ 14ರ ಮೇಲೆ ಬಹುದೊಡ್ಡ ನಿರೀಕ್ಷೆ ಇದೆ. ಮಹಾಗಠಬಂಧನ್ ಗೆಲ್ಲಬಹುದು ಅನ್ನುವಂತಹ ಎಕ್ಸಿಟ್ ಪೋಲ್ಗಳು ಇವತ್ತು ಬರುವ ಸಾಧ್ಯತೆಗಳು ಹೆಚ್ಚು, ಬರೆದಿಟ್ಕೊಳ್ಳಿ. ಹಾಗಿದ್ರೆ ಏನಾಗಬಹುದು ಬಿಹಾರದ ಲೆಕ್ಕ ನಿಮ್ಮ ಪ್ರಕಾರ? ಎಕ್ಸಿಟ್ ಪೋಲ್ ಬರೋಕ್ಕೆ ಮುಂಚೆ ನಿಮ್ಮ ನಂಬರ್ ಕಮೆಂಟ್ ಮಾಡಿ. ಎಕ್ಸಿಟ್ ಪೋಲ್ ಸಂದರ್ಭದ ಆ ಚರ್ಚೆಯಲ್ಲೂ ಕೂಡ ನಿಮ್ಮ ನಂಬರ್ಗಳನ್ನು ನಾನು ಉಲ್ಲೇಖ ಮಾಡ್ತೀನಿ.